ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಪ್ಲೇನ್ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸಿದ್ನಲ್ವ, ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಒನ್ ಬೈ ಒನ್ ತೋರಿಸ್ತೀನಿ. ಯಾಕಂತಂದರೆ ತುಂಬ ಫಾಸ್ಟಾಗಿ ಆಗುತ್ತೆ, ಮತ್ತು ಒನ್ ಬೈ ಒನ್ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ವಿ ಅಂತಂದರೆ ತುಂಬ ಸುಲಭ ಅಂತಲೇ ಅನಿಸ್ಬೋದು ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು, ನಾನು ಬ್ಯಾಕ್ ಸೈಡು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ನಲ್ಲ, ಆ ಒಂದು ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಎಕ್ಸ್ಟ್ರಾ ಇತ್ತು ಬ್ಯಾಕ್ ಸೈಡು, ಅದನ್ನು ರಿಮೂವ್ ಮಾಡಿಕೊಂಡೆ. ಇವಾಗ ನಾನು ಸ್ಲೀವ್ಸ್ಗೆ ಜಾಯಿನ್ ಮಾಡ್ಕೊತೀನಿ. ಯಾಕಂತಂದರೆ ನನಗೆ ಆರ್ಮಲ್ ಹತ್ರ ಶಾರ್ಟೇಜ್ ಬರುತ್ತೆ, ಬಟ್ಟೆ ಸಾಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಜಾಯಿನ್ ಮಾಡ್ಕೊತೀನಿ. ಈ ರೀತಿ ಜಾಯಿನ್ ಮಾಡ್ಕೊಂಡು 4 ಪೀಸನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಕಂಕಳ ಹತ್ರ ಸ್ವಲ್ಪ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ, ಬಟ್ ಎಕ್ಸ್ಟ್ರಾ ಅನ್ನೋದು ಬೇಕಲ್ವ ನಮಗೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತಂದ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಲು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಮೇಲ್ಗಡೆ ಸ್ವಲ್ಪ ನಾನು ಬಿಟ್ಕೊಂಡಿದ್ದೀನಲ್ವ, ಅದನ್ನು ಬಿಟ್ಕೊಂಬಿಡಿ. ಯಾಕಂದರೆ ಇದು ಡಬಲ್ ಫೋಲ್ಡ್ ಮಾಡಿ ಹೊಲಿಬೇಕಾಗುತ್ತೆ. ಏನಂತಂದರೆ ನಾವು ಪೀಸ್ ಹಚ್ಕೊಂಡಿರ್ತೀವಲ್ವ, ಅದು ಕಟಿಂಗ್ ಮಾಡಿರ್ತೀವಲ್ವ, ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಡಬಲ್ ಫೋಲ್ಡ್ ಮಾಡಿ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡಿರ್ತೀವಲ್ವ, ಅದು ಆಲ್ರೆಡಿ ಎಡ್ಜಿದೆ, ಸಿಂಗಲ್ ಫೋಲ್ಡೇ ಸಾಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ. ಅಂದರೆ ಇದಕ್ಕೆ ಬಂದು ನೀವು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ, ತುಂಬ ಫಾಸ್ಟಾಗಿ ಆಗುತ್ತೆ. ಆಮೇಲೆ ನಾವು ರಿಮೂವ್ ಮಾಡುವಾಗ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಈ ರೀತಿ ನಾವು ಎಮ್ಮಿಂಗ್ ಮಾಡಿದ್ದು ಆದಮೇಲೆ ನಾವು ರಿಮೂವ್ ಮಾಡಿಕೊಂಡ್ರೆ ಆಯಿತು ಆರಾಮಾಗಿ. ನೋಡ್ತಾ ಇರ್ಬೋದು, ಇವಾಗ ಸ್ಲೀವ್ಸು 4 ಪೀಸು ಜಾಯಿಂಟ್ ಮಾಡ್ಕೊಂಡಿದ್ದು ಆಯಿತು. ಇವಾಗ ಸಮ ಇದೆಯಾ ಇಲ್ಲ ಅಂತ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಯಾವಾಗಪ್ಪ ಅಂತಂದರೆ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡ್ತೀವಲ್ವ, ಈ ಫ್ರಂಟು ಬ್ಯಾಕು ಎಲ್ಲ ಸರಿ ಮಾಡ್ಕೊಂಡಾದಮೇಲೆ ಈ ರೀತಿ ಶೋಲ್ಡ್ರು ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ. ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಹೇಳಿದ್ದೆ, ಸ್ವಲ್ಪ ಕ್ರಾಸಾಗಿ ನೀವು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡ್ರಿ ಅಂತಂದರೆ ಭುಜ ಅನ್ನೋದು ಜಾರೋದಿಲ್ಲ. ನಾನು ಮಾರ್ಕ್ ಮಾಡಿದೆ ಅಲ್ವಾ, ಕರೆಕ್ಟಾಗಿ ನೀಟಾಗಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಫಸ್ಟ್ ಸ್ಟಾರ್ಟಿಂಗು ರಫ್ ಹೊಡಿಬೇಕು. ರಫ್ ಹೊಡೆದಾದ್ಮೇಲೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಆರ್ಮೋಲ್ ಫ್ರಂಟು ಬೇಕು ನೋಡಿಕೊಂಡು ಶೋಲ್ಡ್ರಿಗೆ ಜಾಯಿಂಟ್ ಮಾಡ್ಕೊಂಬಿಡಿ. ನೋಡ್ತಾ ಇರ್ಬೋದು, ಕೆಲವೊಂದು ವೀಡಿಯೋಗಳಿಗೆ ಸಾದಾ ಬ್ಲೌಸು ಕಟ್ಟಿಂಗ್ ತೋರಿಸಿ ಅಂತ ಕೇಳ್ತೀರಾ. ಬಟ್ ನಾನು ಕಟ್ಟಿಂಗ್ ಮಾಡಿದ ಆದಮೇಲೆ ನೀವು ವೀಡಿಯೋನ ನೋಡಲ್ಲ. ನೋಡಿದ್ರೋ ಇಲ್ಲೋ ಅಂತ ನನಗೆ ಗೊತ್ತಾಗುವುದಿಲ್ಲ. ಯಾಕಂದರೆ ನೀವು ಕಮೆಂಟ್ ಮೂಲಕ ತಿಳಿಸೋದೇ ಇಲ್ಲ. ಹಂಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ವೀಡಿಯೋ ಹಾಕೋದಕ್ಕೆ ನೀವು ಕೇಳಿದ ತಕ್ಷಣ ವೀಡಿಯೋ ಹಾಕೋದಕ್ಕೆ ಬೇಜಾರಾಗುತ್ತೆ. ನೀವೇನಾದ್ರೂ ವೀಡಿಯೋ ಹಾಕಿ ಅಂತ ಕೇಳಿದಾದ್ಮೇಲೆ ನಾನು ಓಕೆ ಹಾಕ್ತೀನಿ ಅಂತ ಹೇಳಿರ್ತೀನಿ, ನೀವು ಆ ಒಂದು ವೀಡಿಯೋನ ವಾಚ್ ಮಾಡೋದೇ ಇಲ್ಲ. ವಾಚ್ ಮಾಡ್ತಿರೋ ಇಲ್ಲ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ನೋಡ್ತೀರಾ ಇಲ್ಲ ಅಂತ. ಬಟ್ ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಕೇಳಿದ ತಕ್ಷಣ ಹಾಕೋದಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಸ್ವಲ್ಪ ಬೇಜಾರಾಗ್ತಿದೆ. ನೀವು ಕೇಳಿದ್ದು ಯಾವಾಗೋ ಕೇಳಿರ್ತೀರಾ, ಮತ್ತು ಇನ್ನೂ ರಿಪೀಟ್ ಮತ್ತೆ ಅದನ್ನೇ ಕೇಳ್ತೀರಾ, ಸಾದಾ ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಅಂತ. ಎಷ್ಟೋ ವೀಡಿಯೋಗಳ ಹಾಕಿದ್ದೀನಿ ನಾನು ಆಲ್ರೆಡಿ. ತುಂಬ ವೀಡಿಯೋಗಳನ್ನ ಹಾಕಿದ್ದೀನಿ, ಸಾದಾ ಬ್ಲೌಸು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡೂ ಹಾಕಿದ್ದೀನಿ. ಇವಾಗ ಹಾಕಿದ್ದೀನಿ ಅಲ್ವ, ಕೇಳಿದ್ದೀರಾ ಅಂತಂದ್ಬಿಟ್ಟು ಈ ಒಂದು ವೀಡಿಯೋ ನೋಡಿಬಿಟ್ಟು ನೀವು ಕಮೆಂಟ್ ಕೂಡ ಹಾಕಲ್ಲ. ಕಮೆಂಟ್ ಹಾಕಿದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ. ಇದೊಂದು ರಿಕ್ವೆಸ್ಟ್ ನಿಮಗೆಲ್ಲರಿಗೂ. ಯಾರೆಲ್ಲ ಸಾದಾ ಬ್ಲೌಸು ತೋರಿಸಿ ಅಂತ ಕೇಳಿದಾರೆ ಎಲ್ಲರಿಗೂ ಇದು ಅನ್ವಯಿಸುತ್ತೆ, ಈ ಒಂದು ನನ್ನ ಒಂದು ಮೆಸೇಜ್ ಅಂತಲೇ ಹೇಳ್ಬೋದು. ಇವಾಗ ಎಕ್ಸ್ಟ್ರಾ ಏನು ನಾನು ಕೆಳಗಡೆ ಬಿಟ್ಕೊಂಡಿದ್ನಲ್ವ, ಅಷ್ಟನ್ನು ನಾವು ಫೋಲ್ಡ್ ಮಾಡಿ ಹೊಲಿಬೇಕಾಗುತ್ತೆ. ಯಾಕಂತಂದರೆ ಜಾಸ್ತಿ ಫೋಲ್ಡ್ ಮಾಡಬಾರ್ದು, ಕಡಿಮೆನೂ ಫೋಲ್ಡ್ ಮಾಡಬಾರ್ದು. ನಾವು ಅಳತೆ ಮಾಡಬೇಕಾದ್ರೆ ಎಷ್ಟು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ ಅಷ್ಟೇ ನಾವು ಫೋಲ್ಡ್ ಮಾಡಿ ಹೊಲಿಬೇಕಾಗುತ್ತೆ. ಹಂಗಂತಂದರೆ ನೀವು ಫ್ರಂಟು ಬ್ಯಾಕು ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ. ನನಗೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತ ಹೇಳ್ತೀರಲ್ವ, ಇಲ್ಲೇ ನೀವು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ ನಾನು. ಸ್ವಲ್ಪ ನಾವು ಎಕ್ಸ್ಟ್ರಾ ಎಷ್ಟು ತೊಗೊಂಡಿರ್ತೀವೋ ಫೋಲ್ಡ್ ಮಾಡಲಿಕ್ಕೆ ಅಷ್ಟೇ ನಾವು ಫೋಲ್ಡ್ ಮಾಡಿ ಹೊಲಿಬೇಕು. ಇಲ್ಲ ಕಡಿಮೆ ತೊಗೊಳ್ಳೋದು, ಇಲ್ಲ ಜಾಸ್ತಿ ತೊಗೊಳ್ಳೋದಾದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ. ನೋಡ್ಕೊಂಬಿಟ್ಟು ನೀವು ಫೋಲ್ಡಿಂಗ್ ಮಾಡಿ ಸೆಂಟ್ರ್ ಪಾಯಿಂಟಿಗೆ, ಶೋಲ್ಡರ್ ಕರೆಕ್ಟ್ ಸೆಂಟ್ರಿಗೆ ನಾವು ಟಕ್ಸನ್ನು ಹಿಡಿದ್ಬಿಡಿ. 3 ಇಂಚ್ ಆಗುವಷ್ಟು ಟಕ್ಸ್ ನಾನು ಕಟಿಂಗ್ ಮಾಡಬೇಕಾದ್ರೆ ಹೇಳಿದ್ನಲ್ವ ಅದು. ಇವಾಗ ಕ್ರಾಸ್ ಪಟ್ಟಿನ ಹಚ್ತಾಯಿದ್ದೀನಿ. ಫ್ರಂಟು ಟಕ್ಸ್ ಎಲ್ಲ ಹಿಡಿದಾಯ್ತಲ್ವ, ಕ್ರಾಸ್ ಪಟ್ಟಿನ ಹಚ್ತಾಯಿದ್ದೀನಿ ಸ್ನೇಹಿತರೆ. ಇದು ಒಬ್ಬೊಬ್ಬರು ಡೈರೆಕ್ಟಾಗೆ ಕೊಡ್ತಾರೆ. ಏನಂತಂದರೆ ಹೊರಗಡೆ ಕೂಳೆ ಕಾಣಬಾರ್ದು, ಆ ರೀತಿ ಸ್ಟಿಚ್ ಮಾಡಬಾರ್ದು. ಅಷ್ಟೊಂದು ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಈ ರೀತಿ ಇನ್ಸಿಬಲ್ ಆಗಿ ನಾವು ಆರಾಮಾಗಿ
ಸ್ಟಿಚ್ ಮಾಡಿದ್ರೆ ಬೆಸ್ಟು. ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಇರುತ್ತೆ, ಏನೂ ಆಗೋಲ್ಲ. ಕರೆಕ್ಟಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಅಂತಂದ್ಬಿಟ್ಟು ಬಟ್ಟೆನ ತೊಗೊಂಡಿರ್ತೀನಿ ಒಂದೊಂದು ಸರಿ. ಬಟ್ಟೆ ನೋಡ್ಕೊಂಬಿಟ್ಟು ಆಮೇಲೆ ನಾನು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಸ್ನೇಹಿತರೆ. ನಾನು ಕಟ್ ಮಾಡಿದ್ನಿ ಅಂತಂದ್ಬಿಟ್ಟು ನಿಮಗೆ ಮತ್ತೆ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನಗೆ ಎಷ್ಟು ಬೇಕಾಗೋದೋ ಅಷ್ಟು ನಾನು ಆಲ್ರೆಡಿ ನೋಡ್ಕೊಂಬಿಟ್ಟು ತೊಗೊಂಡಿರ್ತೀನಿ. ಆಮೇಲೆ ಎಕ್ಸ್ಟ್ರಾ ಆಗಿದ್ದನ್ನು ನಾನು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ನೀಟಾಗಿ ಇನ್ಸಿಬಲ್ ಆಗಿ ನಾವು ಕ್ರಾಸ್ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡಿದೆ ಅಂತಂದ್ಬಿಟ್ಟು. ನನಗೆ ಸೇಮ್ ಬಟ್ಟೆ ಸಿಗಲಿಲ್ಲ, ಹಾಗಾಗಿ ಸ್ವಲ್ಪ ಚೇಂಜಸ್ ಸಿಕ್ತು. ಹಾಗಾಗಿ ಅದೇ ಬಟ್ಟೆನ ನಾನು ಕೊಟ್ಟೆ. ಸ್ವಲ್ಪ ಕೆಳಗಡೆ ಬಂದು ಏನಪ್ಪ ಅಂತಂದರೆ ಒಳಬಟ್ಟೆ ಹಾಕ್ತೀವಲ್ವ, ಹೊರಗಡೆ ಕಾಣಿಸ್ಬಾರ್ದು. ಆ ರೀತಿ ನೀವು ಸ್ಟಿಚ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಹೊರಗಡೆ ಕಾಣಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೇಮ್ ಕ್ರಾಸ್ ಪಟ್ಟಿ ಆದರೂ ಓಕೆ, ಬಟ್ ಬೇರೆ ಕ್ರಾಸ್ ಪಟ್ಟಿ ಆದ್ರೂ ಓಕೆ. ಸ್ವಲ್ಪ ಒಳಗಡೆ ಪೀಸ್ ಮಾತ್ರ ಸ್ವಲ್ಪ ಚಿಕ್ಕದಾಗಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ 2 ಕ್ರಾಸ್ ಪಟ್ಟಿ ಫ್ರಂಟು ಬ್ಯಾಕು ಎಲ್ಲ ಸರಿ ಹೋಯಿತು. ಇವಾಗ ಸ್ಲೀವ್ಸು ಜಾಯಿಂಟ್ ಮಾಡಿದ್ದೆ ಅಲ್ವಾ, ಅದನ್ನು ಇವಾಗ ಶೇಪ್ ತೆಗೆದುಬಿಟ್ಟು ಕರೆಕ್ಟಾಗಿ ಸ್ಟಿಚ್ ಮಾಡಿದರೆ ಪೈಪಿಂಗ್ ಒಂದು ಮಾಡಬೇಕು ಸ್ನೇಹಿತರೆ. ನಾನು ಪೈಪಿಂಗ್ ವಿಡಿಯೋ ಇದೆಲ್ಲ ಶೇರ್ ಮಾಡಲ್ಲ, ನೆಕ್ಸ್ಟು ಯಾವಾಗಾದರೂ ನಿಮಗೆ ಶೇರ್ ಮಾಡ್ತೇನೆ. ಯಾಕಂತಂದರೆ ತುಂಬ ಲೆಂತಿ ಆದರೆ ಅಷ್ಟೊಂದು ಚೆನ್ನಾಗಿ ಇರಲ್ಲ. ಹಂಗಾಗಿ ನಾನಿಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಫ್ರಂಟು ಬೇಕು ಯಾವುದೇ ರೀತಿ ಹೆಚ್ಚು ಕಮ್ಮಿ ಅನ್ನೋದು ಒಂದು ಚೂರು ಕೂಡ ಬರಲ್ಲ. ಈ ರೀತಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡ್ಕೊಂಡ್ರಿ ಅಂತಂದರೆ ಪರ್ಫೆಕ್ಟಾಗಿ ಅಳತೆ ಬ್ಲೌಸು ಹೆಂಗಿರುತ್ತೋ ಮತ್ತು ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಕರೆಕ್ಟಾಗಿ 2 ಸೈಡು 4 ಫೋಲ್ಡು ಕರೆಕ್ಟಾಗಿ ಬಂದಿದೆ. ಇವಾಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ನಾನು ಪೀಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೋಡ್ಕೊಂಬಿಟ್ಟು ನೀವು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಫಸ್ಟು ಏನಪ್ಪ ಅಂತಂದರೆ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡಿ ಆದಮೇಲೆ ನೀವು ಏನು ಪೈಪಿಂಗ್ ಮಾಡ್ತೀರಲ್ವ, ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಎರಡೂ ಮತ್ತು ಈ ಕಡೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ 2 ಸಮ ಇದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ತುಂಬ ಟಿಪ್ಸ್ಗಳಿದ್ದಾವೆ ಸ್ನೇಹಿತರೆ, ಕಲಿಬೇಕಂದ್ರೆ ತುಂಬ ಇದ್ದಾವೆ. ನೀವು ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ನೋಡ್ಕೊಂಡಿಲ್ಲ ಅಂತಂದರೆ ಒಂದೊಂದು ಸರಿ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೋಬೇಕು. 2 ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆದಮೇಲೆ 2 ಅಟ್ಯಾಚ್ ಮಾಡಿ ಆದಮೇಲೆ ನೀವು ಪೈಪಿಂಗ್ ಮಾಡಬೇಕು ಇನ್ನೇನು ಅನ್ನೋಷ್ಟರಲ್ಲಿ ನೀವು 2 ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾಗ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಯಾವುದು ಸ್ವಲ್ಪ ಜಾಸ್ತಿ ಇದೆ ನೋಡ್ಕೊಂಬಿಟ್ಟು ಸ್ವಲ್ಪ ರಿಮೂವ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ, ಏನು ತೊಂದರೆ ಆಗೋದಿಲ್ಲ. ಭಯ ಬೀಳುವಂಥ ಅವಶ್ಯಕತೆ ಕೂಡ ಇಲ್ಲ. ಈ ರೀತಿ ನೋಡ್ತಾ ಇರ್ಬೋದು, ಇದು ಉಕ್ಸ್ ಪಟ್ಟಿ. ಸಿಂಗಲ್ ಬ್ಲೌಸು ಹೊಲಿಯೋದು ತುಂಬ ಈಸಿ, ಕಲ್ತವ್ರಿಗೆ ಮಾತ್ರ ತುಂಬ ಈಸಿ. ಕಲಿಬೇಕು ಅನ್ನೋರಿಗೆ ಏನಿದೆ ಅಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ, ಏನೂ ತೊಂದರೆ ಇಲ್ಲ. ಕಲಿಬೇಕಷ್ಟೇ ಸ್ನೇಹಿತರೆ, ಕಲ್ತ ಮೇಲೆ ಯಾವುದೂ ಕಷ್ಟ ಅಲ್ಲ. ಕಲಿಯೋ ತನಕ ಸ್ವಲ್ಪ ಕಷ್ಟ. ನೋಡ್ತಾ ಇರ್ಬೋದು ಇವಾಗ 2 ಸಮ ಇದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ವಿ ಅಲ್ವಾ, ಅಲ್ಲಿ ಡಮ್ಮಿ ಈ ರೀತಿ. ಇವಾಗ ನಾನು ಪೈಪಿಂಗ್ ವಿಡಿಯೋ ಹಾಕೋದಿಲ್ಲ, ಪೈಪಿಂಗ್ ಮಾಡಬೇಕು. ಇವಾಗ ಸ್ಲೀವ್ಸು 2 ನೋಡ್ಕೋಬೇಕು. 2 ಉಲ್ಟಾ ಹಾಕ್ಕೊಂಡಿದ್ದೀನಿ, ಏನು ಫೋಲ್ಡ್ ಮಾಡ್ಕೊಂಡ್ವಲ್ವಾ, 2 ಒಂದೇ ಸೈಡ್ ಬರೋ ರೀತಿ ನೋಡ್ಕೊಂಬಿಟ್ಟು ನೀವು ಇವಾಗ ಶೇಪನ್ನು ತೆಗಿಬೇಕು. ಈ ರೀತಿ ನಾನು ಫ್ರಂಟಿಗೆ ಶೇಪ್ ತೆಗಿಲಿಲ್ಲ. ನಾನು ಯಾವಾಗಲೂ ಅಷ್ಟೇ, ಲೈನಿಂಗ್ ಬ್ಲೌಸ್ ಆದರೂ ಅಷ್ಟೇ, ಸಿಂಗಲ್ ಬ್ಲೌಸ್ ಆದರೂ ಅಷ್ಟೇ, ನಾನು ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಶೇಪನ್ನು ತೆಗಿತೀನಿ ಸ್ನೇಹಿತರೆ. ನಾಚ್ ಹೊಡ್ಕೊಂಡ್ವಿ ಅಂತಂದರೆ ನಮಗೆ ಆರಾಮಾಗಿ ಶೋಲ್ಡರ್ ಪಾಯಿಂಟಿಗೆ ಕರೆಕ್ಟ್ ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ವ, ಕರೆಕ್ಟಾಗಿ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ. ಫ್ರಂಟಿಗೆ ನೋಡ್ಕೋಬೇಕು, ಶೇಪ್ ತೆಗೆದೀವಲ್ವ ಅದನ್ನು ಫ್ರಂಟಿಗೆ ಬರೋ ರೀತಿ ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಒಂದೊಂದು ಸರಿ ನೀವೆಲ್ಲ ಶೇಪ್ ತೆಗೆದಾದ್ಮೇಲೆ ನೀವು ಕನ್ಫ್ಯೂಸನ್ ಆಗಿ ಮತ್ತು ಈ ಕಡೆ ಸ್ಲೀವ್ಸು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಾವು ರೆಡಿ ಆದಮೇಲೆ ನಾವು ಶೇಪ್ ತೆಗೆದಿರ್ತೀವಲ್ವ, ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ನಾವು ರೆಡಿ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಶೇಪ್ ತೆಗೆದಿವಿ ಅಂತಂದರೆ ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಬ್ಲೌಸು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಂತಂದರೆ ಎಕ್ಸ್ಟ್ರಾ ಪೀಸ್ ಹಚ್ಬೇಕು ಅನ್ನೋ ಟೈಮಲ್ಲಿ ನಾನು ಕರೆಕ್ಟಾಗಿ ಹಚ್ಕೊಂಡು ಎಲ್ಲ ನೀಟ್ ಮಾಡಿಕೊಂಡು ಶೇಪನ್ನು ತೆಗಿತೀನಿ. ಇವಾಗೇನು ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಓಕೆ.
ನೋಡ್ತಾ ಇರ್ಬೋದು. ಸ್ಲೀವ್ಸ್ ಕೂಡ ಅಷ್ಟೇ, ಸ್ಲೀವ್ಸ್ ಕೂಡ ಸಮ ಇದೆಯಲ್ಲ ಅಂತ ನೋಡ್ಕೋಬೇಕು. ಫಸ್ಟು ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂದರೂ ಕೂಡ ನೀವು ಏನು ಆರ್ಮಲ್ ಚೆಕ್ ಮಾಡ್ಕೊಂಡ್ರಿ ಅಲ್ವಾ, ಅದು ನೋಡ್ಕೊಂಡು ಕೂಡ ವೇಸ್ಟ್ ಆಗುತ್ತೆ. ಸ್ಲೀವ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ವಲ್ಲ ಅವಾಗ ಕೂಡ ನೋಡ್ಕೋಬೇಕು ನೀವು. ಸ್ಲೀವ್ಸ್ ಎಲ್ಲ ರೆಡಿಯಾಗಿದ್ಮೇಲೆ ಎರಡೂ ಸಮ ಇದೆಯಾ ಇಲ್ಲ ಅಂತ. ಸಮ ಇತ್ತಂದರೆ ಓಕೆ. ಯಾವುದೋ ಒಂದು ಚೂರು ಹೆಚ್ಚು ಕಮ್ಮಿ ಇತ್ತು ಅಂತಂದರೆ ನೀವು ಯಾವುದು ಎಕ್ಸ್ಟ್ರಾ ಇರುತ್ತೆ ಅದನ್ನು ರಿಮೂವ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಗೆ ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ. ನೋಡ್ತಾ ಇರ್ಬೋದು. ಇವಾಗ ಒಂದು ಸೈಡ್ ಆಯ್ತಲ್ವ, ಇವಾಗ ಎರಡನೇ ಸೈಡ್ ಈ ಕಡೆ ಸೈಡ್ ಕೂಡ ನಾನು ರೆಡಿ ಮಾಡಿ ತೋರಿಸ್ತಾ ಇರೋದು. ನೋಡಿದ್ರಿ ಅಲ್ವಾ ಇವಾಗ ಯಾವ ರೀತಿ ರೆಡಿಯಾಗಿದೆ ಅಂತ. ಇನ್ನೇನು ಪೈಪಿಂಗ್ ಒಂದು ಮಾಡಿದರೆ ಮುಗೀತು, ಬ್ಲೌಸ್ ಫಿನಿಶಿಂಗ್ ಆಯಿತು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.